ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಸಾರ್ವಜನಿಕ ವಲಯದಲ್ಲಿ, ನಿಮ್ಮ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಹಲವಾರು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಇಲ್ಲಿ ರೈತರೇ ಇಲ್ಲ, ರೈತರಿದ್ದರೂ ಕೂಡ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಜನವೇ ಇಲ್ಲ ಅಂತಕ್ಕಂಥದ್ದನ್ನ ಕೆಲವೊಂದಷ್ಟು ಜನ ಏನು ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಮಾಧ್ಯಮದ ಸ್ನೇಹಿತರಿಗೂ ಕೂಡ ಮನವಿಯನ್ನು ಮಾಡ್ತೇನೆ. ನಮ್ಮೆಲ್ಲರ ಜವಾಬ್ದಾರಿ ಇದೆ. ಇಲ್ಲಿ ನಾನು ಪ್ರಾರಂಭದಲ್ಲಿ ಮಾತಾಡಬೇಕಾದ್ರೆ ನಾನಾಗಲಿ ಮಂಜಣ್ಣ ಅವರಾಗಲಿ ಒಂದು ಮಾತು ಹೇಳಿದ್ವಿ. ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದಾಗಲಿ, ರಾಜಕಾರಣ ಬೆರೆಸ್ತಕ್ಕಂಥದ್ದಾಗಲಿ ಇದು ವೇದಿಕೆ ಅಲ್ಲ. ಇದು ರೈತರ ಬದುಕಿನ ಪ್ರಶ್ನೆ. ರೈತರ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ ಬಹುಶಃ ಈ ಒಂದು ಪ್ರಾಜೆಕ್ಟ್ನ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರ ವಿನಾಶಕ್ಕೆ ಕಾರಣ ಆಗ್ತಾ ಇದೆ. ಇದು ಒಂದು ರೀತಿ ಪ್ರತಿಷ್ಠೆಗೆ ತಗೊಂಡಂತೆ ಕಾಣ್ತಾ ಇದೆ. ಇಲ್ಲಿ ಯಾರದೇ ಪ್ರತಿಷ್ಠೆಯ ಪ್ರಶ್ನೆ ಆಗಿರಬಾರ್ದು ಇದು. ಯಾಕೆಂದರೆ ಇಲ್ಲಿ ರೈತರು ಅವರ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಅವರು ಉಳುಮೆ ಮಾಡುವ ಮೂಲಕ ಇಲ್ಲಿ ತೆಂಗಿರ್ಬೋದು, ಮಾವಿರ್ಬೋದು, ರೇಷ್ಮೆ ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಹೂ ಇರ್ಬೋದು. ಆಮೇಲೆ ಇದು ಯಾವುದು ಬಂಜರ್ ಭೂಮಿ ಅಲ್ಲ, ಇದು ಫಲವತ್ತಾದಂಥ ಒಂದು ಭೂಮಿ, ಫಲವತ್ತಾದಂಥ ಒಂದು ಜಮೀನುಗಳಲ್ಲಿ ಇವರು ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲೇನು ಎಲ್ಲರೂ ಏನು ದೊಡ್ಡ ರೈತರೇನಿಲ್ಲ. 10 ಗುಂಟೆ, 15 ಗುಂಟೆ, 20 ಗುಂಟೆ ಇಟ್ಕೊಂಡಿರ್ತಕ್ಕಂಥ ರೈತರು ಬಹುಸಂಖ್ಯಾತ ದೊಡ್ಡ ಮಟ್ಟದಲ್ಲಿ ಇದ್ದಾರೆ, ಸಣ್ಣ ರೈತರುಗಳು. ಜೊತೆಯಲ್ಲಿ ತಿಂಗಳಿಗೆ 6 ರಿಂದ 7 ಲಕ್ಷ ಲೀಟ್ರು ಹಾಲು ಕರೆದು ಡೈರಿಗೆ ಹಾಕಿ ಹಾಲನ್ನ ಜೀವನ ಮಾಡ್ತಾ ಇದ್ದಾರೆ. 2 ಹಸ ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಸಣ್ಣ ರೈತರು ಭಾಳ ಜನ ಇದ್ದಾರೆ. ಅವರ ಪರಿಸ್ಥಿತಿಗಳೇನಿದೆ ಆ ವಾಸ್ತವಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ವರದಿಯನ್ನು ಕೈ ಜೋಡಿಸಿ ಇವತ್ತು ಮಾಧ್ಯಮದ ಸ್ನೇಹಿತರಿಗೆ ಮನವಿಯನ್ನು ಮಾಡ್ತೇನೆ. ನಿಮ್ಮ ಎಲ್ಲರ ಜವಾಬ್ದಾರಿ ಇದೆ. ಇದನ್ನು ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿ ನನ್ನ ಜೊತೆಯಲ್ಲಿ ಬನ್ನಿ. 26 ಹಳ್ಳಿಗಳಿಗೂ ಕೂಡ ಇವತ್ತು ಕೆಂಚಗಾರನಹಳ್ಳಿ ಇರ್ಬೋದು, ಬೈರಮಂಗಲ ಇರ್ಬೋದು, ಅರಳಾಲ್ ಸಂದ್ರ ಇರ್ಬೋದು, ಹೊಸೂರು ಇರ್ಬೋದು, ಬನಗಿರಿ ಇರ್ಬೋದು, ಈ 5 ಕಡೆ ಕೂಡ ಇವತ್ತು ತೆರಳಿ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಒಂದಷ್ಟು ರೈತರ ಹೊಲ ಗದ್ದೆಗಳಿಗೂ ಹೋಗೋಣ. ಯಾರ್ಯಾರು ಏನೇನು ಬೆಳೀತಾ ಇದ್ದಾರೆ, ಏನೇನು ಬೆಳೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ದಯಮಾಡಿ ತಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಡೈರಿ ಹತ್ರ ಹೋಗೋಣ. ಡೈರಿನಲ್ಲಿ ಎಷ್ಟು ಲೀಟ್ರ್ ಹಾಲು ಪ್ರತಿದಿನ ಉತ್ಪಾದನೆಯಾಗಿ ಡೈರಿಗೆ ಹಾಕ್ತಾ ಇದ್ದಾರೆ ರೈತರು ಅಂತಕ್ಕಂಥದ್ದನ್ನ ಆಲ್ಸೋಣ. ಇವೆಲ್ಲವೂ ದಯವಿಟ್ಟು ಒಂದು ರಿಯಾಲಿಟಿ ಚೆಕ್, ಒಂದು ರಿಪೋರ್ಟ್ ಮಾಡೋಣ. ಮಾಡಿ ಅಂದರೆ ಹಿಂದೆ ಕುಮಾರಸ್ವಾಮಿ ಅವರು ಕೆಂಪು ವಲಯ ಅಂತ ಮಾಡಿದರು, ಹಾಗಾಗಿ ಸಮಸ್ಯೆ ಉದ್ಭವ ಆಗಿದೆ ಅನ್ನೋದು. ಒಂದು ಕೆಲಸ ಮಾಡೋಣ, ಇದಕ್ಕೆ ಒಂದು ವಿಶೇಷವಾದಂಥ ಮಾಧ್ಯಮ ಪತ್ರಿಕಾಗೋಷ್ಠಿಯನ್ನು ಕರಿತೇವೆ. ಮಂಜಣ್ಣವರು ಕೂತ್ಕೊತಾರೆ, ನಾನು ಕೂತ್ಕೊತೀನಿ. ಇರ್ತಕ್ಕಂಥ ಸಂಪೂರ್ಣ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ, ಯಾಕೆಂದರೆ ಇಲ್ಲಿ ಮತ್ತೆ ಅದೆಂಥದ್ದು ಹಿಟ್ ಆ್ಯಂಡ್ ರನ್ ಕೇಸ್ ಬೇಡ, ಆಯ್ತಲ್ಲ. ಹಿಟ್ಟು ಇಲ್ಲ, ರನ್ನೂ ಇಲ್ಲ. ನಾವು ಇರೋದು ಇಲ್ಲಿ ಸ್ಟೇಗೆ, ನಾವಿಲ್ಲಿ ರೈತರ ಜೊತೆಲಿ ಇದ್ದೀವಿ. ಅದಕ್ಕೆ ಅವ್ರು ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲದಕ್ಕೂ ಟೆಕ್ನಿಕಲಾಗಿ ಉತ್ತರ ಕೊಡೋಣ, ಆಯ್ತಲ್ವಾ. ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿದ್ರು. ಸಾಕಷ್ಟು ಸರ್ಕಾರಿ ಜಮೀನುಗಳನ್ನು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜೆಡಿಡಿ ಅಧ್ಯಕ್ಷಗಳಾಗಿರ್ಬೋದು ಅಕ್ರಮವಾಗಿ ಬೇನಾಮಿ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಒಂದು ಆರೋಪ ಮಾಡಿದ್ರು. ಈ ಬಗ್ಗೆ ದೂರ ಏನಾದರೂ ಕೊಡ್ತಾ ಇದ್ದಾರೆ, ಯಾವ ಥರ? ಇದು ಮಂಜಣ್ಣವರು ಈಗಾಗಲೇ ಮಾತಾಡಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಬಾರ್ದು ಅಂತ ಕೋರ್ಟ್ ಕಡೆಯಿಂದ ಯಾರೋ ಒಬ್ಬರು ಸ್ಟೇ ತಗೊಂಡಿದ್ದಾರಂತೆ. ಇನ್ನೂ ನಮಗೆ ಆ ಸ್ಟೇ ಕೈಗೆ ಬಂದಿಲ್ಲ, ನಾವು ನೋಡಿಲ್ಲ. ಹಾಗಾಗಿ ನಾನು ಮಾತಾಡೋವಂಥದ್ದು ಬೇಡ. ಮಂಜಣ್ಣ ಅವ್ರು ಹೇಳಿದ್ದಾರೆ, ಇದ್ರ ಬಗ್ಗೆ ಮಂಜಣ್ಣ ಅವರೇ ಉತ್ತರ ಕೊಡ್ತಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಆಕ್ಟಿವ್ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರು ಆಕ್ಟಿವ್ ಇದ್ದಾರೆ, ಅವರು ಆಕ್ಟಿವ್ ಇದ್ದಾರೆ. ಆದರೆ ನಿಮ್ಮ ಅಂಗಪಕ್ಷ ಏನು ಬಿಜೆಪಿ ನಾಯಕರುಗಳು ಯಾಕೆ ಸೈಲೆಂಟ್ ಆಗಿದ್ದಾರಲ್ಲ? ವಿಪಕ್ಷ ನಾಯಕರು ಒಂದು ದಿನ ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಬಿಟ್ಟರೆ ಬೇರೆ ಯಾವುದೇ ಒಂದು ಅಣ್ಣ, ಇಲ್ಲಿ ಪಕ್ಷಾತೀತವಾಗಿ ಮಾತಾಡೋಣ. ಈಗ ನಾವು ಇಲ್ಲಿ ಬಂದಿರೋದು JDS ಪಕ್ಷದವರಾಗಿ ಬಂದಿಲ್ಲ. ನಾನು ಮಾತಾಡ್ಬೇಕಾದ್ರೆ ಮೇಲ್ಗಡೆಯಿಂದ ಪ್ರಾರಂಭಿಕ ಹಂತದಲ್ಲಿ ನಾನಾಗಲಿ ಮಂಜಣ್ಣ ಅವರಾಗಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ. ಜನತಾದಳ ಪಕ್ಷದ ಮುಖಂಡರು, ಕಾರ್ಯಕರ್ತರು ಅಂತ ಇವೆರಡೂ ಪಂಚಾಯಿತಿಗಳಲ್ಲಿ ಏನು ಗುರ್ಸ್ಕೊಂಡಿದ್ದೀರಿ, ದಯವಿಟ್ಟು ಇವತ್ತು ಪಟಾಕಿ ಹಚ್ಚೋದಾಗಲಿ, ಶಾಲು, ಹಾರ, ಪೇಟ ತಗೊಂಬಂದು ಒದಿಸೋದಾಗಲಿ ದಯವಿಟ್ಟು ಮಾಡಬೇಡಿ. ಜೊತೆಯಲ್ಲಿ ಇವರು ರೈತರ ಜೊತೆ ನಿಜವಾಗ್ಲೂ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರೈತರ ಜೊತೆಯಲ್ಲಿ ಸಂವಾದ ಮಾಡ್ತಕ್ಕಂಥದ್ದಕ್ಕೆ ಅವ್ರ ನೋವುಗಳೇನಿದೆ, ಅವ್ರ ಸಂಕಷ್ಟಗಳೇನಿದೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿ ಅಂತ ಹೇಳಿದ್ದೀನಿ. ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ತಾರತಮ್ಯ ಮಾಡೋದು ಬೇಡ ಇದೆ. ರೈತರು ಹೊಡೆದ್ರೂ ನಾನು ಯೋಜನೆ ಮಾಡೇ ಮಾಡ್ತೀನಿ ಅಂತ DCM ಅವರು ಹೇಳಿದ್ರು. ಒಡಿಸ್ಕೊಳ್ಳೋದು ದೂರದ ಮಾತು ಕಾರಣ. 435 ದಿನ ಆಯಿತು, 14 ತಿಂಗಳಾಗಿದೆ. ಬೀದಿಲಿ ಕೂತವ್ರೆ ಹೆಣ್ಮಕ್ಳು. ಆ ಮೋರಿ ಮುಂದೆ ಅವಾಂತರ ನೋಡ್ರಿ. ಯಾರು ಕೂತ್ಕೊಳ್ಳೋಕ್ಕಾಯ್ತದೇನ್ರಿ? ನಾವು ನೀವು ಕೂತ್ಕೋತೀವೇನ್ರಿ?
ಆ ಹೆಣ್ಮಕ್ಳು ಕೂತವ್ರೆ ಅಂದರೆ ಬಂದು ಕನಿಷ್ಠ ಪಕ್ಷ ಜಿಲ್ಲೆ ಮಗ ಅಂತಕ್ಕಂಥದ್ದನ್ನ ಕೇವಲ ಜಿಲ್ಲೆಯಲ್ಲಿ ಜನಿಸ್ತಾ ಇದ್ದಂಗೆ ಮಗ ಆಗಿ ಕ್ಲೇಮ್ ಮಾಡ್ಕೊಳ್ತಕ್ಕಂಥದ್ದಕ್ಕಾಗೋದಿಲ್ಲ. ಜಿಲ್ಲೆ ಜನ ಸಂಕಷ್ಟದಲ್ಲಿದ್ದಾಗ ನಿಮ್ಮನ್ನು ನೋಡಿ ಜಿಲ್ಲೆಯ ಜನ ಆಯ್ತಪ್ಪ ಪೆನ್ನು ಪೇಪರ್ ಕೇಳಿದಂಥ ನಾಯಕರಿಗೆ ಪೆನ್ನು ಪೇಪರ್ ಎಲ್ಲ ಕೊಟ್ಬಿಡುವ ಅಂತ ಕೊಟ್ಟಾದ ಮೇಲೆ ಕೊನೆಗೆ ಇವತ್ತು ಜನಕ್ಕೇನು ಕೊಟ್ಟಿದ್ದೀರಿ? ಚೊಂಬು ಕೊಟ್ರಾ? ಬಂದು ಕೇಳಬೇಕಲ್ವಾ? ಯಾರಾದರೂ ಬಂದಿದ್ದಾರಾ ಇಲ್ಲಿವರೆಗೂ ಜನಪ್ರತಿನಿಧಿಗಳು? ಈ ಜಿಲ್ಲೆ ನಾಯಕರು ಅಂತ ಹೇಳಿಸ್ಕೊಂಡವ್ರು ಜಿಲ್ಲೆ ಮಕ್ಕಳು ಬಂದವ್ರೇನ್ರಿ? ನಾವು ಟೆಕ್ನಿಕಲಿ ಜಿಲ್ಲೆನಲ್ಲಿ ಹುಟ್ಟದೇ ಇರ್ಬೋದು, ಈ ಜಿಲ್ಲೆಗಳಲ್ಲಿ ನಮ್ಮ ಭಾವನೆ ಅಡಗಿದೆ. ಈ ಜಿಲ್ಲೆನಲ್ಲಿ ಜಿಲ್ಲೆ ಜನದ ಜೊತೆ ಬನ್ನಿ. ರೈತರು ಬೀದಿಲಿ ಕೂತಿದ್ದಾರೆ, ಅವರು ದೆಹಲಿಯಲ್ಲಿದ್ದಾರೆ ಸರ್. ಅಧಿಕಾರ ಹಂಚಿಕೆ ದೊಡ್ಡ ಸಿಎಂ ಆಗಿ ಡಿಸಿಎಂ ಆಗಿ ಸರ್ಕಾರದವರು ಒಬ್ಬರು ಈ ಬಗ್ಗೆ ತಲೆ ಕೆಡಿಸ್ಕೊಂಡು ಅಧಿಕಾರದೇ ಮುಖ್ಯ ಆಗಿದೆ. ಆಗಲೇ ಪಟಾಕಿ ಹೊಡೆದು ಸಿಹಿ ಎಲ್ಲ ವಿಷಯ ಸಂಭ್ರಮಾಚರಣೆ. ನೋಡಿ ಅಣ್ಣ, ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ. 136 ಅದೆಷ್ಟು ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಪಾರ್ಟಿಯಾಗಿ ಹೊರಹೊಮ್ಮಿದೆ ಕಾಂಗ್ರೆಸ್ಸು, ಆಡಳಿತದಲ್ಲಿದೆ, ಸರ್ಕಾರ ನಡೆಸ್ತಾ ಇದ್ದಾರೆ. ಇಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೋ, ಯಾರು ಉಪಮುಖ್ಯಮಂತ್ರಿ ಕುರ್ಚಿ ಖಾಲಿಯಾಗಿ ಅಲ್ಲೋಗಿ ಕೂತ್ಕೋತಾರೋ, ಅಥವಾ ಯಾರು ಆ ಪಕ್ಷದ ಅಧ್ಯಕ್ಷ ಸ್ಥಾನ ಖಾಲಿಯಾಗಿ ಅಲ್ಯಾರೋ ಕೂತ್ಕೋತಾರೋ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಅವ್ರ ಪಾರ್ಟಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಮುಂದೆ ಚರ್ಚೆ ಮಾಡೋಣ.